ಸರ್ ನಮಸ್ತೆ, ನಮ್ಮ ಹೆಸರು ಸಂತೋಷ್ ಅಂತ. ಏನ್ ಮಾಡ್ತಾ ಇದ್ದೀರಾ ಸರ್? ಏನಿಲ್ಲ ಸರ್, ಮಾಮೂಲಿ ಕೆಲಸ ಅದು ಇದು. ಕೆಲಸ. ಸರ್ ನಿಮ್ಗೊಂದು ಪ್ರಶ್ನೆ, ಗಿಡದ ಮೇಲೆ ಹಣ್ಣು, ಹಣ್ಣು ಮೇಲೆ ಗಿಡ, ಯಾವ ಹಣ್ಣು ಹೇಳಿ ನೋಡೋಣ. ಸರ್ ಈಗ ಅದು ಅವಶ್ಯಕತೆ ಇಲ್ಲ, ಮೀಡಿಯಾದವ್ರಿಗೂ ಇಲ್ಲ, ನಮಗೂ ಇಲ್ಲ. ಹಣ್ಣಿನ ಬಗ್ಗೆ ಸರ್ ರಾಜ್ಯದಲ್ಲಿ ಸಮಸ್ಯೆಗಳು ಎಷ್ಟಿದಾವೋ ಅದು ತುಂಬಾ ಮಾಡ್ತಾ ಇದೀವಿ ನಾವು. ಅದು ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ಬೇಕು, ಜನಗಳು ಕೇಳಬೇಕು. ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ಲ ಫುಲ್ ಅದನ್ನೇ ಹೊಡೆದಿರೋದು. ಸ್ವಲ್ಪ ಚೇಂಜಸ್ ಇರ್ಲಿ ಅಂತ ಸುಮ್ಮನೆ ಇದನ್ನ ಬೇಡ ಸರ್. ಇದೇನು ಮತ್ತೆ ಎಂಟರ್ಟೈನ್ಮೆಂಟ್. ಸರಿ, ಏನ್ ಹೇಳ್ತೀರಾ ನೀವು? ಸರ್ ಈಗ ನಾನು ಹೇಳ್ತೀನಿ ಕೇಳಿ. ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಎಲೆಕ್ಷನ್ ಆಗುತ್ತಲ್ವಾ, ಜನಗಳು ಗ್ರಾಮ ಪಂಚಾಯತಿ ಮೆಂಬರ್ನೇ ಕೇಳಲ್ಲ ಏನ್ ಮಾಡ್ತಾರೋ ಏನು ಎತ್ತ ಅಂತ. ಅಲ್ಲಿಂದ ಕೇಳ್ಕೊ ಬರ್ಬೇಕು, ಅದನ್ನು ಕೇಳಬೇಕು. ಮಳೆ ಇಲ್ಲ, ಬೆಳೆ ಇಲ್ಲ, ಬರ ಪರಿಹಾರ ಕೊಡ್ತಾ ಇಲ್ಲ, ತುಂಬಾ ಸಮಸ್ಯೆಗಳಿವೆ ಸರ್ ರಾಜ್ಯದಲ್ಲಿ. ಅವೆಲ್ಲ ಕೇಳ್ಬೇಕು ನೀವು ಮೀಡಿಯಾದವರು. ಈಗ ನಾವು ಹೇಳ್ತೀನಿ, ದಯವಿಟ್ಟು ಇದೇನು ಹೇಳಿದ್ರೆ ಈ ಪಾಯಿಂಟ್ ನ ದಯವಿಟ್ಟು ಬರ್ದಿಟ್ಕೊಂಡು ಎಡಿಟರ್ಸ್ ಈ ಪಾಯಿಂಟ್ ನ ಕೇಳಿ. ಈಗ ನಮ್ಗೆ ಆನ್ಸರ್ ಮಾಡಿ ಹೇಳಿ. ಗಿಡದ ಮೇಲೆ ಹಣ್ಣು, ಹಣ್ಣು ಮೇಲೆ ಗಿಡ, ಹಣ್ಣು ತುಂಬಾ ಸರ್. ಯಾವ್ದು ಅಂತ ಹೇಳೋದು? ಒಂದು ಎರಡು ಹೇಳಿ. ಎರಡು ಹಣ್ಣು ಚಾನ್ಸ್ ನಿಮ್ಗೆ ಅಷ್ಟೇ, ಎರಡೇ ಹಣ್ಣು ಚಾನ್ಸ್. ಗಿಡದ ಮೇಲೆ ಹಣ್ಣು, ಹಣ್ಣು ಮೇಲೆ ಗಿಡ, ಎಲ್ಲ ಕಡೆ ಸಿಗುತ್ತೆ ಅದು. ಸಖತ್ ಫೇಮಸ್ ಅದು. ಗಿಡದ ಮೇಲೆ ಹಣ್ಣು ಮೇಲೆ ಗಿಡ ಯಾವುದು? ಹಣ್ಣು ಮೇಲೆ ಗಿಡ ಬೆಳೆಯುತ್ತೆ ನೋಡಿ, ಯೋಚನೆ ಮಾಡಿ ಯಾವ ಹಣ್ಣು ಮೇಲೆ ಬೆಳೆಯುತ್ತೆ ಅಂತ. ಹಾಯ್ ನಮಸ್ಕಾರ, ಜಿತೇಶ್ ಅಂತ. ಏನ್ ಮಾಡ್ತಾ ಇದ್ದೀರಾ? ನಾನು ವರ್ಕ್ ಮಾಡ್ತಾ ಇದ್ದೀನಿ. ವರ್ಕ್ ಕಣ್ಣು ಸಖತ್ತಾಗಿದೆ ಸರ್. ಥ್ಯಾಂಕ್ ಯು. ಸಖತ್ ಅಟ್ರಾಕ್ಟಿವ್ ಆಗಿದೆ. ಓಕೆ ಸರ್, ಏನಿಲ್ಲ, ಗಿಡದ ಮೇಲೆ ಹಣ್ಣು, ಹಣ್ಣು ಮೇಲೆ ಗಿಡ, ಯಾವ ಹಣ್ಣು ಸರ್ ಅದು? ಏನು ಸರ್? ಗಿಡದ ಮೇಲೆ ಹಣ್ಣು, ಹಣ್ಣು ಮೇಲೆ ಗಿಡ, ಯಾವ ಹಣ್ಣು ಅದು? ಗಿಡದ ಮೇಲೆ ಹಣ್ಣು, ಹಣ್ಣು ಮೇಲೆ ಗಿಡ, ಹಣ್ಣು ಮೇಲೆ ಗಿಡ ಬೆಳೆಯುತ್ತೆ. ಗಿಡದ ಮೇಲೆ ಹಣ್ಣು, ಹಣ್ಣು ಮೇಲೆ ಗಿಡ. ಎರಡು ಹಣ್ಣು ಕೊಡ್ತೀನಿ ನಿಮ್ಗೆ, ಎರಡು ಹಣ್ಣೊಳಗೆ ಹೇಳಿ ಮುಗಿಸ್ಬೇಕು. ಯೋಚನೆ ಮಾಡಿ ಹೇಳಿ, ಬರೋಲ್ಲ, ಟೈಮ್ ತಗೊಳ್ಳಿ. ಹೇಳಿ ಸರ್. ಹೇಳಿ, ಯಾವ್ದು ಹೇಳಿ, ಟ್ರೈ ಮಾಡಿ. ಹಣ್ಣುಗಳೆಲ್ಲ ನೋಡಿರ್ತೀರ, ರೋಡ್ ಸೈಡ್ ಎಲ್ಲ ಸಿಗುತ್ತೆ. ಗಿಡದ ಮೇಲೆ ಹಣ್ಣು, ಹಣ್ಣು ಮೇಲೆ ಗಿಡ. ಹೌದು, ಗಿಡದ ಮೇಲೆ ಹಣ್ಣು, ಹಣ್ಣು ಮೇಲೆ ಗಿಡ. ಹಲೋ, ಹಾಯ್, ನಿಮ್ಮ ಹೆಸರು ಹೇಳಿ. ಈ ಕಡೆ ಹಾಯ್, ನಿಮ್ಮ ಹೆಸರು ಹೇಳಿ. ದೀಪ್ತಿ, ಏನ್ ಮಾಡ್ತಾ ಇದ್ದೀರಾ ದೀಪ್ತಿ ಅವರು? ನನ್ನ ಜಾಬ್ ಮಾಡ್ತಾ ಇದ್ದೀರಾ? ಯಾವ್ರು ನಿಮ್ದು? ನಮ್ದು ಕೊಡಗು. ಕೊಡಗುನಾ? ಓ ಸೂಪರ್. ಓಕೆ, ನೋಡಿ ಕೊಡಗವ್ರು ಸಿಕ್ಕಿದ್ದಾರೆ. ಓಕೆ, ನಿಮ್ಗೊಂದು ಪ್ರಶ್ನೆ. ಅವ್ರು ನಿಮ್ಗೆ ಗೊತ್ತಿರುತ್ತೆ ಹಂಗಾರೆ, ಕೊಡಗು ಕಡೆ ಅಂದ್ರೆ ಜಾಸ್ತಿ. ಗಿಡದ ಮೇಲೆ ಹಣ್ಣು, ಹಣ್ಣು ಮೇಲೆ ಗಿಡ, ಅದು ಯಾವ ಫ್ರೂಟ್ ಹೇಳಿ ನೋಡೋಣ. ಗಿಡದ ಮೇಲೆ ಹಣ್ಣು, ಹಣ್ಣು ಮೇಲೆ ಗಿಡ ಇರುತ್ತೆ, ಯಾವ ಫ್ರೂಟ್ ಇರ್ಬೋದು? ಗಿಡದ ಮೇಲೆ ಹಣ್ಣು, ಹಣ್ಣು ಮೇಲೆ ಗಿಡ ಇರುತ್ತೆ, ಯಾವ ಫ್ರೂಟ್ ಹೇಳಿ? ಎಲ್ರೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಟ್ರೈ ಮಾಡಿ. ಯಾವ ಫ್ರೂಟ್ ಇರುತ್ತೆ? ಒಂದು ಸ್ವಲ್ಪ ಗೆಸ್ ಮಾಡಿ. ಗಿಡದ ಮೇಲೆ ಹಣ್ಣು ಇರುತ್ತೆ, ಹಣ್ಣು ಮೇಲೆ ಗಿಡ ಬೆಳೆದಿರುತ್ತೆ, ರೋಡ್ ಸೈಡ್ ಎಲ್ಲ ಸಿಗುತ್ತೆ ಆಲ್ಮೋಸ್ಟ್. ಅದು ಇಲ್ಲ, ಹಣ್ಣು ಅದ ಫ್ರೂಟ್. ಇಲ್ಲಿ ಹೆಂಗ್ ಮಾಡಿದ್ದಾರೆ, ಇಲ್ಲೆಲ್ಲ ನೋಡಿ ಎಷ್ಟು ಇದೆ ನೋಡಿ, ಇಲ್ಲೆಲ್ಲ ಹೆಂಗಿದೆ ನೋಡಿ. ಹಾಯ್, ಹರಣಿ ಅವ್ರು ಏನ್ ಮಾಡ್ತಾ ಇದ್ದೀರಾ? ಸದ್ಯಕ್ಕೆ ಕಾಲೇಜ್ ಹತ್ರ ಹೋಗ್ತಾ ಇದ್ದೀನಿ. ಸದ್ಯ ಕಾಲೇಜ್ ಹತ್ರ ಹೋಗ್ತಿದ್ದೀರಾ? ಯಾಕೆ? M.Com ಸರ್ಟಿಫಿಕೇಟ್ ಇಸ್ಕೋಬೇಕು. ಸರ್ಟಿಫಿಕೇಟ್? ಅಬ್ಬಾ ಸೂಪರ್. ಓಕೆ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಗಿಡದ ಮೇಲೆ ಹಣ್ಣು, ಹಣ್ಣು ಮೇಲೆ ಗಿಡ, ಏನ್ ಹೇಳಿ ನೋಡ, ಯಾವ ಹಣ್ಣು ಅದು? ಗಿಡದ ಮೇಲೆ ಹಣ್ಣು, ಹಣ್ಣು ಮೇಲೆ ಗಿಡ, ಟ್ರೈ ಮಾಡಿ. ನಿಮ್ಗೂ ಕೇಳ್ತೀನಿ, ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ. ಗಿಡದ ಮೇಲೆ ಹಣ್ಣು, ಹಣ್ಣು ಮೇಲೆ ಗಿಡ, ಕೊಡಿ ಏನಾದ್ರು. ಹಣ್ಣು ಅನ್ನಲ್ಲ, ಯಾವ್ದೋ ಒಂದು ಹಣ್ಣು ಅದು. 3 ಹಣ್ಣು ಕೊಡ್ತೀನಿ ಅಷ್ಟೇ, ಅದ್ರೊಳಗೆ ಯಾವ್ದಾದ್ರು ಒಂದು, 3ರೊಳಗೆ ಒಂದು ಹೇಳಲೇಬೇಕು ನೀವು. 3 ಯಾವ್ದು? ಅಲ್ಲ. ಗಿಡದ ಮೇಲೆ ಹಣ್ಣು, ಹಣ್ಣು ಮೇಲೆ ಗಿಡ, ಗೊತ್ತಾಗ್ತಾ ಇಲ್ಲ. ಟ್ರೈ ಮಾಡಿ. ತಲೆ ಬೇಡವಾಗಿರೋ ಟೈಮಲ್ಲೆಲ್ಲ ಓಡಲ್ಲ. ಯಾವ್ದಿರ್ಬೋದು? ಸರಿ, ನಿಮ್ಗೂ ಕೇಳ್ತಾರೆ. ಇಲ್ಲಿ ಬನ್ನಿ. ಬನ್ರಿ, ಯಾಕ್ರಿ ರೀ? ಹಾಯ್, ನಿಮ್ಮ ಹೆಸರು? ನೀವೇನ್ ಮಾಡ್ತಾ ಇದ್ದೀರಾ? ನಾವು ಎಲ್ಲ M.Com ಮುಗಿಸ್ಕೊಂಡು ಎಕ್ಸ್ಟೆನ್ಷನ್ ಅಲ್ಲಿ ವರ್ಕ್ ಮಾಡ್ತೀವಿ. ಗಿಡದ ಮೇಲೆ ಹಣ್ಣು, ಹಣ್ಣು ಮೇಲೆ ಗಿಡ, ಯಾವ್ದು? ಚಲೋ ಗೊತ್ತಾ? ಟ್ರೈ ಮಾಡಿ. ಇಲ್ವೇ ಇಲ್ಲ. ಹಿಂಟ್ ಆದ್ರೂ ಕೊಡಿ, ಕಲರ್ ಆದ್ರೂ. ಹಣ್ಣು ಅದು. ಅಷ್ಟೇ ಸಾಕು, ನಮ್ಗೆ ಯಾಕೆ ಬೇಕು? ಕ್ವಶನ್ ಅಂತ ಹೇಳಿದೆ. ಟ್ರೈ ಮಾಡಿ. ಅಲ್ಲ, ಹೇಗೆ? ಹೌದು, ಯಾವ್ದೋ ರೂಟೋ ಯಾವ್ದೋ ಗೊತ್ತಿಲ್ಲಪ್ಪ. ಯಾವ ರೂಟ? ಶಿವಾಜಿನ ರೂಟೋ? ನೀವು ಶಾಕ್ ಆಗ್ಬಿಡ್ತೀರಿ ಅವಾಗ. ಮತ್ತೆ ಶಾಕ್ ಮಾಡಲ್ಲ ನಾನು. ಹೇಳಿ. ಟ್ರೈ ಮಾಡಿ. ಗೊತ್ತಾಗ್ತಿಲ್ಲ ಸರ್. ಇಲ್ಲ, ನಾನು I was so right.
ಅದಕ್ಕೆ ಅವ್ರು ಕನ್ಫ್ಯೂಸ್ ಮಾಡಿದ್ದು. ಅವರು ನಿಮಗ್ ಕೇಳ್ತಾ ಇದ್ರೆ ಅವ್ರು ಹೇಳ್ಬಿಟ್ರಲ್ಲ, ಅದಕ್ಕೆ ಅವ್ರಿಗೆ ಆಟ ಆಡ್ಸಾನೆ ಇರೋದು. ಕರೆಕ್ಟ್. ಅನಾನಸ್ ಸೂಪರ್. ಥ್ಯಾಂಕ್ ಯು. ಬಾಯ್.